ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಸೊ ಈಗ ಎಂಟ್ರಿ ಆಗಿವಿಲ್ಲ ಮಂಟಪಕ್ಕ. ರೆಡಿ ಆಗೇವಿ ಹಿಂಗೆ ರೆಡಿ ಆಗೇವಿ. ಏನಾಗೇವಿ ಎಂತಾನ ಕೇಂದ್ರ ಫುಲ್ ಯಪ್ಪ ಯವ್ವನ ತಳ ಕಾರ್ ಹತ್ರ ಪೂರ ಶೆಕೆ ಐತಿ. AC ಹಚ್ಕೊಂಡ್ಬಂದ್ರೆ ಶೆಕೆ ಆಗೈತಿ ಅಷ್ಟೇ. ನೋಡಿ ಇನ್ನೂ ಎಷ್ಟು ತನ ಹಾಕ್ಕೊಂಡಿರ್ತೀನಿ ಇದನ್ನ. ನೋಡಕ್ಕಾಗಲ್ಲ ಅದು ಆ ಕಡೆ ನೋಡು. ಜಗತ್ತೇ ನಮದು ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂದು ಹಾರಿ ಹೋಯಿರಪ್ಪ. ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ, ನಮ್ಮ ಯುವರಾಜ ನೀನೆ ಎಂದು ಹೇಳಿದ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ ಸಾರೋಣ ಡಂಗುರ, ನಿನ್ನಿಂದ ಸಂಗಮ. ಒಂದು ಟ್ರಿಪ್ ಬಿಲ್ ಮಾಡಿದ್ರಿ ಈಗ? ನಿಂಗೇನು ಬೇಕು? ಫೋನ್ ಪೇ ಹಾಕೇನು ಮುಂಚೆ ಹೇಳ್ಬೇಕಿಲ್ಲ ಅಣ್ಣ? ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್. ಹಲೋ ಗೈಸ್, ಎಲ್ಲರೂ ಇಲ್ಲಿ ಇವಾಗ ಮೇನ್ ಬಾಸ್ ಜೊತೆ ಫೋಟೋ. ಎಲ್ಲರೂ ಒಂದು ಸಿಗ್ನೇಚರ್. ವಾವ್, ನೈಸ್, ಸೂಪರ್. ಸೀನ್ ಮಾಡ್ಕೊಂಡ್ಬಿಟ್ಟೇನ್ರಿ. ವ್ಯಾಲೆಟ್ ಎಲ್ಲಿ ಬಿಟ್ಟು ಅನ್ನೋದು ಗೊತ್ತಾಗತ್ತಿಲ್ಲ. ಎಲ್ಲಿ ಬಿಟ್ಟಿನಿ ಎಂತನ ಇದ್ರಾಗ. ಮಾರ್ನಿಂಗ್ ಅವಾಗ ಹಾಕೊಂಡು ಹೋದಾಗ ರೂಮ್ನಾಗ ಚೇಂಜ್ ಮಾಡಿದ್ದೆ. ರೂಮ್ನಾಗ ಐತಿಲ್ಲ ಗೊತ್ತಿಲ್ಲ, ರೂಮ್ನಾಗ ಯಾರು ಇಲ್ಲ ಹೇಳಕ್ಕೆ. ಏನು ಟೆನ್ಷನ್ ಫುಲ್. ಇಲ್ಲೂ ಎಲ್ಲ ಐತಿ ಸೆಟ್. ಈಗ ಒಳಗಿಂದ ಫುಲ್ ಚೇಂಜ್ ಮಾಡಿ ಫುಲ್ ಕಲರ್ ಟಿ ಶರ್ಟ್ ಹಾಕೊಂಡು ಮಾಡ್ಬೇಕು. ಹೋಗ್ಬೇಕು, ಊಟ ಮಾಡ್ಬೇಕು. ಊಟಕ್ಕೆ ಫಸ್ಟ್ ಈಗ. ಸೊ ಈಗ ನಮ್ಮ ವೆಂಕಟೇಶ್ ಮಾಮ ಊರಿಗೆ ಹೊಂಟಾರಂತ ಬೆಂಗಳೂರಿಗೆ. ಒಂದು ಡ್ರಾಪ್ ಮಾಡಿ ಬರಕ್ಕೆ ಹೊಂಟೇವಿ ನಾವು, ನಾನು ಸಾಯಿ ಮತ್ತು ನನ್ನ ಮುಖ ತೋರ್ಸಲ್ಲ ನೋಡ್ರಿ. ಅವಾಗಿಂದ ತೋರಿಸಿ ನಿಮ್ಮ ಮಗ. ಹಾಯ್ ಹೇಳ್ರಿ ನಮ್ಮ ವ್ಯೂವರ್ಸ್ಗೆ. ಇವಾಗ ಊರಿಗೆ ಹೊಂಟ್ರಲ್ಲ ಆಗಲಿ ನೀವು? ಹೌದು, ಮತ್ತೆ ಏನು ಮಾಡೋಣ? ಇವಾಗ ಇರ್ಬೇಕಿತ್ತು ಇವತ್ತು ನೈಟ್ ಪಾರ್ಟಿ ಫುಲ್. ನೈಟೆಲ್ಲ ಇದ್ವಲ್ಲ ಮಾಡೋದ್ವಲ್ಲ, ಹಂಗಿರಂಗಿಲ್ಲ ಅದು. ನಿನ್ನೆ ನೈಟಲ್ಲಿ ಸ್ಟ್ರಿಕ್ಟ್ ಪಾರ್ಟಿ ಇತ್ತು ನಿಮ್ದು. ನಿನ್ನೆ ನಮ್ದು ಸ್ಟ್ರಿಕ್ಟ್ ಇತ್ತ, ಇವತ್ತು ನಾನ್ ಸ್ಟ್ರಿಕ್ಟ್ ಮಾಡೋಣ. ಈಗ ಮಾಡೋಣ ಬಾ. ಅಯ್ಯೋ ದೇವ. ಹೇಳ್ರಿ. ನಮ್ಮ ಮಾಮ ಊರಿಗೆ ಹೋಗ್ತಾಯಿದ್ದಾನಂತೆ. ಹೇಳಿದ್ದೀನಿ ಈಗ ಜಸ್ಟ್. ಆದಷ್ಟು ಬೇಗ ಒಂದು ಗಂಡ ನಮಗಂತ ತೆಗಿಲಿ. ಏನಿದೆ ಇವ್ನು ಎರಡನೇದವನು ಈಗ ಮಾತಾಡ್ತಿದ್ದವನು. ಹೆಣ್ಣು ಕೊಡ್ತಾನ ಬಾಲಿ ಇಲ್ಲಿ ಮಾಮ. ಹೆಣ್ಣು ಕೊಡ್ತಾನಂತ ಹೆಣ್ಣು. ಮಂದೇಶ್ ಮಾಮ. ಮುಂದೆ ರೋಡ್ ಶಾಪ್. ಪಲ್ಸ್ ಚಾಕ್ಲೇಟ್. ಸನ್ಯಾಸಿ ಆಗ್ತಾನ, ಸನ್ಯಾಸಿ. ಅಚ್ಚಾ, ಸನ್ಯಾಸಿ ಅಂದ್ರೆ ಮಾಮ ಹೆಂಗಿದು ಮತ್ತೆ? ಹೆಂಗ್ ಮಾಡೋದು ಇದು? ಫಂಡ್ ತಗೊಳ್ಳೋಣ ಬಿಡು. ಎಲ್ಲಿಂದ? ಗೌರ್ಮೆಂಟ್ ಇಂದ. ಸನ್ಯಾಸಿ ಮಾಡಿ ಮಾಡ್ಬಿಡೋಣ. ಪೀಠಾಧ್ಯಕ್ಷನ್ ಮಾಡಿ
ಶ್ರೀ ವಿಶಾಲ್ ಗುರುಜಿ ಸೋಣೂರು ಗುರುಜಿ. ಓಕೆ ಡನ್ ಮದುವೆ ಬೇಡ ಎಲ್ಲ ಎಲ್ಲ ನೆನ್ಪಾರ್ಬೇಕು. ಇಲ್ಲ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಇರ್ತೈತಿ. ಇದು ಆಕ್ಚುಲಿ ಚೆನ್ನಾಗಿದೆ. ಮಾವಾ ಸ್ವಾಮೀಜಿ ಬಾಯ್ 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 ಸಿ ಯು ಸೂನ್ ಜಲ್ದಿ ಸಿಗಣ ಮದುವೆಗೆ ಸಿಗೋಣ. ಅಯ್ಯೋ ನಮ್ದು ಇನ್ನೂ ಲೇಟ್ ಮುಂಚೆ ನಿಂದು ಇದ್ರದ್ದು ಏನು ಆಫ್ಟರ್ ಸನ್ಯಾಸಿ. ಸಿ ಯು ಆಫ್ಟರ್ ಸನ್ಯಾಸಿ. ಶ್ರೀ 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 ವಿಶಾಲ್ ಸೋನೂರ್ ಗುರುಜಿ. ಸೋಣೂರು ಗುರುಜಿ. ಗುರುಜಿ ನೆಕ್ಸ್ಟ್ ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ ಇವ್ ಯಾವ ಸನ್ಯಾಸಿ ಲಾಯಕ್ಕಿಲ್ಲ ಇವನು. ಗಜಬ್ ಬೇಜತಿ. ಹಿಂಗೆ ಹಿಂಗೆ ಇದು ವಿಡಿಯೋ ಆಗೈತಿ. ಉಮೇಶ್ ರೆಡ್ಡಿ ಕಡೆಯವನು ಇವನು. ಸರಿ ಮಾಮ ಬಾಯ್ 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 ಬ್ರೋ. ಈಗ ಮಾಮನ್ ಬಿಟ್ವಿ, ಇಲ್ಲಿಂದ ಹೊಳ್ಳಿ ಮತ್ತೆ ಮಂಟಪಕ್ಕೆ ಹೋಗ್ಬೇಕ. ಹೋಗಂಬರ್ರಿ. ಇವ್ರನ್ನ ಎಲ್ಲಾದ್ರು ಕರಿಬೇಕಂದ್ರೆ ಚೆನ್ನಾಗಿ ರೆಡಿಯಾಗಿ ಕರಿಬೇಕ್ರಿ. ಏನಂತ ಉಪಯೋಗ ನಮ್ಮ ಸಾಯಿ ಗಾಡಿ ಹೊಡ್ಯಾತನ. ಈಗ ಹೊಳ್ಳಿ ಕಳೆ ಮಂಟಪಕ್ಕೆ ಬಂದೀವಿ. ಚಾರ್ಜ್ ಅಂತೂ ಫುಲ್ ಖಾಲಿ ಆಗ್ಬಿಟ್ಟೈತಿ. 10% ಅಷ್ಟು ಉಳಿದೈತಿ. ವಿಶಾಲ್ ಇಸ್ತಾನ ಚಾರ್ಜ್ ಹಾಕ್ಯಾನ ಫೋನ್ ಏನು ಚಾರ್ಜ್ ಆದ್ಮೇಲೆ ಹೊಳ್ಳಿ ಮತ್ತು ಏನು ಹೆಣ್ಣಿನ ಮನೆ ಇದು ಗಂಡಿನ ಮನೆಯವರು ಈಗಿನ ಸೌಂದರ್ಯನ ಕರ್ಕೊಂಡು ಹೋಗ್ತಾರಲ್ಲ, ಅದೊಂದು ಸೀನ್ ಹಾಕ್ತೀನಿ ಲಾಸ್ಟ್ ನೋಡೋಣ. ಇದು ಬ್ಲಾಗ್ ಭಾಳ ಲೆಂತ್ ಆಗೈತೆ ಅನ್ನಿಸ್ತೈತಿ. ಯಾರು ಭಾಳ ಮಜಾ ಇರ್ತೈತಿ ಬ್ಲಾಗ್ ನೋಡಿ. ಎಂಜಾಯ್ ಮಾಡಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೊಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಹಿಂಗೆ ಬೆಳೆಸ್ತೀರಿ. ಸೊ ಇವಾಗ ಹೊಂಟಿವ್ರಿ ಫುಲ್ ಡ್ರೆಸ್ ಚೇಂಜ್ ಮಾಡೋಕೆ. ಇದಂತೂ ಸೂಟ್ ಹೊಲ್ಸಾಕೈತೆ ಅಂತಂದು ಅಜ್ಜಿ ಭಯಾಗತ್ತಾರ. ಡ್ರೆಸ್ ಚೇಂಜ್ ಮಾಡ್ಬೇಕು ರೂಮಿಗೆ ಹೋಗಿ ಅಂತಂದು. ಸೊ ಈಗ ಸೀದಾ ರೂಮಿಗೆ ಹೋಗಿ ನಾನು ನಾರ್ಮಲ್ ಡ್ರೆಸ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಬರ್ತೀನಿ. ಹಾಕ್ಕೊಂಡು ಸೀದಾ ಹೊಳ್ಳಿ ಮಂಟಪಕ್ಕೆ ಬಂದು ಸಿಗ್ತೀನಿ. ನನಗೆ ಬಾ ಅಂತಂದು ನಾ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗಿದ್ದೆ. ಎಲ್ಲ ಮುಗೀತೀಗ. ಲಾಸ್ಟ್ ಬಾಯ್ ಹೇಳ್ಬಿಡ್ರಣ್ಣ. ಲಾಸ್ಟ್ ಬಾಯ್ ಹಾಯ್ ಹಾಯ್ ಹಾಯ್. ಲಾಸ್ಟ್ ಬ್ಲಾಗ್ದಾಗ ಬಾಯ್ ಬಾಯ್. ಟೇಕ್ ಕೇರ್. ಹಿಂಗೇನಾಯ್ತು ಸೌಂದರ್ಯ? ಒಂದು ಲಾಸ್ಟ್ ಬ್ಲಾಗಿಗೆ ಎಷ್ಟು ಜನ ನೋಡ್ತಾರೆ ಹೇಳ ಮನೆಯವ್ರ? ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. ಆಲ್ ದ ಬೆಸ್ಟ್. ಭಾಳ ಬೈತಾಳ, ಬೇಜಾರಾಗ್ಬೇಡ್ರಿ. ಇವರೆಲ್ಲ ಅಳತ್ತಾರ, ಇವರೆಲ್ಲ ಅಳತ್ತಾರ. ಎಲ್ಲರೂ ಅಳದ ಕರ್ಕೊಳೋದಾಗವಂತೆ. ಟೆನ್ಷನ್ದಾಗ ಅಡಿಗೆ ಟೆನ್ಷನ್ ಅಂತ ಜಟ್ಗಳತ್ತಾರಿಗೆ. ಇದೇನು ಮಾಡ್ತಾರೆ ಹಿಂಗೆ? ಗಂಗೆ ಶಾಸ್ತ್ರ ಅಂತ ಗಂಗೆ ಶಾಸ್ತ್ರ ಮಾಡತ್ತಾರ. ಈಗ ಫುಲ್ ಹಾಳಾಗತ್ತಾವ. ಯಪ್ಪ ದೇವ. ಇದನ್ನೆಲ್ಲ ಮುಗಿಸಿದಾದ್ಮೇಲೆ ಸಿಗ್ತೇನೆ ಬರ್ರಿ. ನೀವು ಡೈರೆಕ್ಟ್ ನೋಡೋಕ್ಕಾಗತ್ತಿಲ್ಲ ಯಾರು.
ಈಗ ಬಂದಿತ್ತು ರೂಮ್ಗೆ ಒಳ್ಳೆ ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಪೇಮೆಂಟ್ ಮಾಡಾಕತ್ತಾರ. ಪೇಮೆಂಟ್ ಮಾಡಿ 2 ಕಾರ್ ನಿಂತಾವೆ. 2 ಕಾರ್ ತೊಗೊಂಡು ಹುಬ್ಳಿಗೆ ಹೋಗ್ಬೇಕು. ಫಸ್ಟ್ ಡೈರೆಕ್ಟ್ ಗದಗಿಂದ ಲಕ್ಷ್ಮೀಶ್ವರಕ್ಕೆ ಹೋಗೋದಿತ್ತು. ಬಟ್ ಏನೋ ಸೀನತ್ತೆ ಅದಕ್ಕೆ ಸೀದಾ ಹುಬ್ಳಿಗೆ ಒಂದು ಹುಬ್ಳಿಯಿಂದ ಮತ್ತೆ ಹೊಳ್ಳಿ ಲಕ್ಷ್ಮೀಶ್ವರಕ್ಕೆ ಹೋಗ್ಬೇಕು. ನೋಡೋಣ ಬರ್ರಿ ಏನಾಗ್ತದೆ. ಈಗಂತ ಡ್ರೈವ್ ಮಾಡೋದು ಆದ್ರೆ ಸೀದಾ ಹುಬ್ಳಿಗೆ ಹೋಗಿ ಸಿಗ್ತೀನಿ, ಇಲ್ಲ ಲಕ್ಷ್ಮೀಶ್ವರಕ್ಕೆ ಹೋಗಿ ಸಿಗ್ತೀನಿ. ಡ್ರೈವ್ ಮಾಡೋದು ತೋರಿಸೋದಾಗ ತೋರಿಸ್ತೀನಿ. ಅನ್ಸಿದ್ರಿಪ್ಪ ಇಲ್ಲಿ ಹೊಡಿ ತಿನ್ನಕ. ಇಲ್ಲಿ ಮಸ್ತ್ ಮಾಡಿದ್ರು ಹೊಡಿ. ಅವಾಗ ಬಂದು ಕುಳೆ ತಿಂದಿದ್ವಿ. ನಾನು ಆಂಟಿ ತಿನ್ನಕ್ಕೆ ಹೊಂಟೀವಿ ಈಗ. ಸೊ ಹೊಡಿ ತಿಂದು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರು ಡೈರೆಕ್ಟ್ ಹುಬ್ಳಿದಾಗ ಬರೀ ಡೈರೆಕ್ಟ್. ಹಂಗೆ ಟೇಸ್ಟ್ ಬಿಸಿ ಬಿಸಿ ಹೆಂಗೆ ಸರ್ ಊಟಕ್ಕೆ ಸೈಡ್ ಹಾಕ್ಯಾರ ನೋಡ್ರಿ. ಈಗ 2 ಬಸ್ ಮತ್ತು ಕಾರ್ ಎಲ್ಲ ಇಲ್ಲೇ ಸೈಡ್ ಹಾಕ್ಯಾರ. ಊಟ ಅಂತರೂ ನಂಗಂತರೂ ಹೋಗಿಲ್ಲ. ಸೊ ಈಗ ನಿಂತೈತಿ ಊಟಕ್ಕೆ. ಮತ್ತು ಎಲ್ಲರೂ ಚಾಗಿ ಕುಡಿಯತ್ತಾರೆ. ನಾವು ಮತ್ತು ಚಾ ಕುಡ್ದು ರೆಡಿ ಗಟ್ಟಾಗಿ ಗಾಡಿ ಹೊಡ್ಯಾಕ. ಅಂಕಲ್ ಪಪ್ಪನ ಜೊತೆ ಬಂದಾರ. ನೋಡ್ರಿ ಹೆಂಗೆ ಕುಂತಾರ ಪಪ್ಪನ ಜೊತೆ ಬಂದು. ಅಂಕಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮಸ್ತ? ಸೊ ವ್ಲಾಗ್ ನೋಡಿರ್ತೀರಿ ಅನ್ಕೊತೀನಿ. ಮದ್ವೆ ಪೂರ ಈಗ ನಾ ಏನೇನು ಮಾಡಿದ್ದೆ. ಬಟ್ ನೈಟ್ ವ್ಲಾಗ್ ಎಂಡ್ ಮಾಡೋಕ್ಕಾಗಿದ್ದಿಲ್ಲ. ಈಗ ವ್ಲಾಗ್ ಎಂಡ್ ಮಾಡತ್ತೀನಿ. ವ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಏನು ಇಷ್ಟ ಆಗಿಲ್ಲ ಅನ್ನೋದು ಕಮೆಂಟ್ ಮಾಡಿರಿ. ಇಂಪ್ರೂವ್ ಮಾಡ್ಕೋತೀನಿ. ವಾಯ್ಸ್ ಕ್ವಾಲಿಟಿದು ಅಂದಿದ್ರಿ. ಈ ಸತ ಮೈಕ್ ತರ್ಸೀನಿ. ಈ ಸತ ಮೈಕ್ ತರ್ಸಿ ಹಾಕ್ಕೋಬೇಕು. ನೆಕ್ಸ್ಟ್ ವ್ಲಾಗ್ದಾಗಿಂದ ಮೈಕ್ ಯೂಸ್ ಮಾಡ್ತೀನಿ. ಮತ್ತು ಐ ಥಿಂಕ್ ಈಗ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಭಾಳ ಖುಷಿಯಾಗತ್ತೈತಿ. ಭಾಳ ಕಷ್ಟಪಟ್ಟಿದ್ದೆ ಮುಂಚೆ ಎಲ್ಲ. ಅಷ್ಟು ವೀಡಿಯೋ ಹಾಕೀನಿ. ಈಗೀಗ ರೀಚ್ ಆಗತ್ತೈತಿ ಎಲ್ಲರಿಗೂ. ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ, ನಾನು ಬೆಳೆಸ್ಕೋತೀರಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ. ಬಾಯ್.